ಹಾಯ್ ಹೆಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಡೀಸೆಲ್ ಮೂವಿಯ ರಿವ್ಯೂ ಮಾಡ್ತಾಯಿದ್ದೀನಿ. ಈ ಮೂವಿಯ ಸ್ಟೋರಿ ಏನು, ಕಲೆಕ್ಷನ್ ಏನು, ಬಜೆಟ್ ಏನು, ಯಾವ ಭಾಷೆಯಲ್ಲಿ ಬಿಡುಗಡೆಯಾಗಿದೆ, ಯಾರ್ಯಾರು ನಟ ನಟಿಯರು ಇದ್ದಾರೆ, ಹಾಗೆಯೇ ಈ ಮೂವಿಯ ಹಲವಾರು ಮಾಹಿತಿಗಳನ್ನು ಈ ವಿಡಿಯೋದಲ್ಲಿ ತಿಳ್ಕೊಬರೋಣ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಕೆಳಗಡೆ ಕಾಣ್ತಿರೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿಕೊಳ್ಳಿ. ಬನ್ನಿ ಗಾಯ್ಸ್, ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ಮೊದಲು ಈ ಮೂವಿಯ ಮೇನ್ ಲ್ಯಾಂಗ್ವೇಜ್ ಬಂದು ತಮಿಳ್ ಆಗಿದೆ, ಹಿಂದಿಯಲ್ಲಿ ಡಬ್ ಆಗಿದೆ ಅಷ್ಟೇ, ಇನ್ಯಾವುದೇ ಭಾಷೆಗಳಲ್ಲೂ ಡಬ್ ಆಗಿಲ್ಲ ಅಂತ ಹೇಳಬಹುದು. ಹಾಗೆಯೇ ಈ ಮೂವಿಯ ರನ್ನಿಂಗ್ ಟೈಮ್ ಒಂದು 144 ನಿಮಿಷಗಳ ಕಾಲ ಈ ಮೂವಿಗೆ ಅದ್ಭುತವಾಗಿ ಕೊಟ್ಟಿದ್ದಾರೆ ಅಂತ ಹೇಳಬಹುದು. ಹಾಗೆಯೇ ಈ ಮೂವಿಯ ಬಿಡುಗಡೆಯಾಗಿದ್ದ ದಿನಾಂಕ ಅಕ್ಟೋಬರ್ 17, 2025 ಬಿಡುಗಡೆಯಾಗಿದೆ. ಹಾಗೆಯೇ ಈ ಮೂವಿಗೆ ಪ್ರೊಡಕ್ಷನ್ ಕಂಪನಿ ಎಂಟರ್ಟೈನ್ಮೆಂಟ್ಸ್ SRP ಸಿನಿಮಾಸ್. ಹಾಗೆಯೇ ಈ ಮೂವಿಗೆ ಡೈರೆಕ್ಟರ್ ಬೈ ಸತ್ಯಮೂರ್ತಿ. ಹಾಗೆಯೇ ಈ ಮೂವಿಯಲ್ಲಿ ಯಾರ್ಯಾರು ನಟ ನಟಿಯರು ಇದ್ದಾರೆ ಅನ್ನೋದನ್ನು ನೋಡೋದಾದರೆ, ಮೊದಲು ಹರೀಶ್ ಕಲ್ಯಾಣ್, ವಿನಯ್ ರಾಯ್, ಅಚ್ಯುತ್ ಕುಮಾರ್ ಪ್ರಭು, ಇನ್ನೂ ಹಲವಾರು ಆ್ಯಕ್ಟರ್ಸ್ಗಳು ಈ ಮೂವಿಯಲ್ಲಿ ನಟನೆ ಮಾಡಿದ್ದಾರೆ ಅಂತ ಹೇಳಬಹುದು. ಹಾಗೆಯೇ ಈ ಮೂವಿಗೆ ಕಲೆಕ್ಷನ್ ನೋಡಿದ್ರೆ 6 ಕೋಟಿ ಕಲೆಕ್ಷನನ್ನು ಮಾಡಿದೆ. ಬಜೆಟ್ ನೋಡಿದರೆ 1.5 ಕೋಟಿ ಬಜೆಟನ್ನು ಹಾಕಿದ್ದಾರೆ ಅಂತ ಹೇಳಬಹುದು. ತಮಿಳಲ್ಲಿ ಸಾಂಗ್ ಕೂಡ ತುಂಬ ಅದ್ಭುತವಾಗಿ ಕೊಟ್ಟಿದ್ದಾರೆ ಅಂತ ಹೇಳಬಹುದು. ಹಾಗೆಯೇ ತಮಿಳಲ್ಲಿ ಆಡಿಯನ್ಸ್ಗಳು ಕೂಡ ಸಿಕ್ಕಾಪಟ್ಟೆ ಇಷ್ಟಪಡುವಂಥ ಸಿನಿಮಾವಾಗಿದೆ. ಹಾಗೆಯೇ ಇದೊಂದು ಲವ್ ಸ್ಟೋರಿ ಸಿನಿಮಾವಾಗಿದೆ. ಹಾಗೆಯೇ ಒಂದು ಬಿಸ್ನೆಸ್ಸಲ್ಲಿ ಯಾವ ರೀತಿ ಒಂದು ರನ್ನನ್ನು ಮಾಡ್ತಾರೆ, ಹಾಗೆಯೇ ಎಷ್ಟೆಲ್ಲ ಪ್ರಾಬ್ಲಮ್ಗಳು ಬರ್ತವೆ ಅನ್ನೋದನ್ನು ಈ ಮೂವಿಯಲ್ಲಿ ತುಂಬ ಅದ್ಭುತವಾಗಿ ಕೊಟ್ಟಿದ್ದಾರೆ ಅಂತ ಹೇಳಬಹುದು. ಹಾಗೆಯೇ ಈ ಮೂವಿಯ ಒಂದೇ ಸ್ಟೋರಿ ಹೇಳುತ್ತಾದರೆ, ರಂಗನಾಥ್ ಅನ್ನೋ ವ್ಯಕ್ತಿ ಇರ್ತಾರೆ. ರಂಗನಾಥ್ಗೆ ಅವರು ಒಂದು ಬಿಸ್ನೆಸ್ ಮ್ಯಾನ್ ಆಗಿರ್ತಾರೆ ಅಂತಲೇ ಹೇಳ್ಬೋದು. ರಂಗನಾಥ್ ಏನು ಮಾಡ್ತಾರೆ ಅಂದರೆ ಡೀಸೆಲ್ ಬಿಸ್ನೆಸ್ಸನ್ನು ಮಾಡ್ತಿರ್ತಾರೆ. ಡೀಸೆಲು, ಪೆಟ್ರೋಲು ಹಾಗೆಯೇ ಅದ್ರ ರೇಟು ತುಂಬ ಜಾಸ್ತಿ ಆಗ್ತಿರುತ್ತೆ. ಇದರಿಂದ ಇದಕ್ಕೆಲ್ಲ ಒಂದು ಮುಕ್ತಾಯಗೊಳಿಸ್ಬೇಕು ಅಂತೇಳಿ ತುಂಬ ರಿಸರ್ಚನ್ನು, ಹಾಗೆಯೇ ಅವರ ಒಂದು ಹುಡುಗರನ್ನು ಇಟ್ಕೊಂಡು ಕಮ್ಮಿ ಬೆಲೆಗೆ ಎಲ್ಲೆಲ್ಲಿ ಸಿಗುತ್ತವೆ ಅಂತ ಡೀಸೆಲು ಪೆಟ್ರೋಲ್ಗಳನ್ನೆಲ್ಲ ಖರೀದಿಯನ್ನು ಮಾಡಿ ಅಂತ ಹೇಳ್ತಾರೆ. ಅವರು ಕೂಡ ಖರೀದಿಯನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹಾಗೆಯೇ 100 ರೂಪಾಯಿ ಪೆಟ್ರೋಲ್ ಇರೋದು ಒಂದು ಕಡೆ 60 ರೂಪಾಯಿಗೆ ಸಿಗ್ತಾ ಇರುತ್ತೆ ಪೆಟ್ರೋಲು. ಆ ಕಾರಣದಿಂದ 60 ರೂಪಾಯಿ ಸಿಗ್ತಾ ಇರೋ ಪೆಟ್ರೋಲ್ ಎಲ್ಲಿ ಸಿಗ್ತಾಯಿದೆ, ಹಾಗೆಯೇ ಎಷ್ಟು ಟನ್ನೇಜ್ಗಳು ಇರ್ತವೆ ಅನ್ನೋದನ್ನೆಲ್ಲ ಹುಡುಕ್ತಾರೆ. ಅಲ್ಲಿ ಸುಮಾರು ಲೀಟರ್ಗಟ್ಟಲೆ ಇರುತ್ತೆ. ಅದರಿಂದ ಅದನ್ನೆಲ್ಲ ಸಾಗಾಣಿಕೆಯನ್ನು ಮಾಡಬೇಕು ಅಂತ ತುಂಬ ಪ್ರಯತ್ನ ಪಡ್ತಾರೆ. ಆದರೆ ಅಲ್ಲಿ ಒಂದು ರಾಜಕೀಯ ವ್ಯಕ್ತಿಗಳೆಲ್ಲ ಇನ್ವಾಲ್ವ್ ಆಗಿರ್ತಾರೆ. ಆ ಕಾರಣದಿಂದ ರಾಜಕೀಯ ವ್ಯಕ್ತಿಗಳ ಹತ್ರ ಹೋಗಿ ರಂಗನಾಥ್ ಅವರು ಮಾತಾಡಿ ಅವರಿಗೆ ಒಂದಿಷ್ಟು ಅಮೌಂಟ್ಗಳನ್ನು ಕೊಟ್ಟು ಅದನ್ನೆಲ್ಲ ಖರೀದಿಯನ್ನು ಮಾಡ್ಕೋತಾರೆ. ಅದು ಸರ್ಕಾರಕ್ಕೆ ಸೇರಬೇಕಾಗಿರುತ್ತೆ, ಡೀಸೆಲು ಹಾಗೂ ಪೆಟ್ರೋಲು. ಹಾಗೆಯೇ ಅದನ್ನೆಲ್ಲ ತಗೊಂಡು ಬರ್ತಾರೆ. ರಾಜಕೀಯ ವ್ಯಕ್ತಿಗಳೆಲ್ಲ ಸೇರ್ಕೊಂಡು ಏನು ಮಾಡ್ತಾರೆ, ಮತ್ತು ಡೀಸೆಲ್ನೆಲ್ಲ ಪೆಟ್ರೋಲು ಹಾಗೆಯೇ ಕಮ್ಮಿ ಬೆಲೆ ಸಿಗ್ತಿರೋದನ್ನೆಲ್ಲ ಒಂದು ಕಡೆಗೆ ಸೇರಿಸ್ತಾರೆ. ಹಾಗೆಯೇ ಅಲ್ಲಿ ಸುಮಾರು ಕೋಟಿಗಟ್ಟಲೆ ದುಡ್ಡನ್ನು ಮಾಡ್ತಾರೆ. ಹಾಗೆಯೇ ಇದೆಲ್ಲ ಮಾಡೋದು ಯಾವ ರೀತಿ, ಹಾಗೆಯೇ ಇದನ್ನೆಲ್ಲವೇ ಒಂದು ಹುಡುಗನೂ ಕೂಡ ಅದರಲ್ಲಿ ಇನ್ವಾಲ್ವ್ ಆಗ್ತಾರೆ. ಹಾಗೆಯೇ ಆ ಹುಡುಗ ಇನ್ವಾಲ್ವ್ ಆಗಿ ಏನೇನೆಲ್ಲ ಮಾಡ್ತಾನೆ ಅನ್ನೋದನ್ನು ಈ ಮೂವಿಯಲ್ಲೇ ತುಂಬ ಅದ್ಭುತವಾಗಿ ಕೊಟ್ಟಿದ್ದಾರೆ. ಸ್ಟೋರಿ ನಿಮಗೆ ಇಷ್ಟವಾದರೆ ಥ್ಯಾಂಕ್ಸ್ ಫಾರ್ ವಾಚಿಂಗ್.